ಹಲೋ ಎವ್ರಿವನ್, ವೆಲ್ಕಮ್ ಟು ಲರ್ನಿಂಗ್ ಸ್ಪಾಟ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಕರೆಂಟ್ ಅಫೇರ್ಸ್ ಸೆಪ್ಟೆಂಬರ್ 23, 2024. ಸೊ ಸೆಪ್ಟೆಂಬರ್ 7ನಿಂದ ಸೆಪ್ಟೆಂಬರ್ 22 ತನಕ ಕರೆಂಟ್ ಅಫೇರ್ಸ್ ವಿಡಿಯೋ ಹಾಕಿರಲಿಲ್ಲ. ನಾನು ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಅದನ್ನೆಲ್ಲ ಮಂತ್ಲಿ ಕರೆಂಟ್ ಅಫೇರ್ಸಲ್ಲಿ ಕವರ್ ಮಾಡ್ತೀವಿ. ಸೊ ಇವತ್ತಿನ ಕರೆಂಟ್ ಅಫೇರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇ ಸುದ್ದಿ ಬಂದು ವಿಶ್ವ ಚೆಸ್ಗೆ ಭಾರತವೇ ಸಾರ್ವಭೌಮ. ಸೊ 45ನೇ ವಿಶ್ವ ಚೆಸ್ ಒಲಿಂಪಿಯಾಡ್ನಲ್ಲಿ ಪುರುಷರು ಮತ್ತು ಮಹಿಳೆಯರು, ಭಾರತದ ಪುರುಷರು ಮತ್ತು ಮಹಿಳೆಯರ ತಂಡ ಎರಡೂ ಕೂಡ ಐತಿಹಾಸಿಕವಾಗಿ ಚಿನ್ನದ ಪದಕವನ್ನು ಗೆದ್ದು ಇದೊಂದು ಒಂದು ವಿಶ್ವ ಸಾಧನೆಯನ್ನು ಮಾಡಿರ್ತಾರೆ. ಸೊ ಭಾರತ ಈ ಮೊದಲು 2000 ಗಮನಿಸ್ಬೋದು ನೀವು, ಭಾರತ 2014ರಲ್ಲಿ ಮತ್ತು 2022ರಲ್ಲಿ ಕಂಚಿನ ಪದಕ ಗೆದ್ದುಕೊಂಡಿತ್ತು ಮತ್ತು ಮಹಿಳೆಯರ ತಂಡ 2022ರ ಒಲಿಂಪಿಯಾಡ್ನಲ್ಲಿ ಕಂಚಿನ ಪದಕ ಗೆದ್ದುಕೊಂಡಿತ್ತು ಇದುವರೆಗೂ. ಆದರೆ ಇದು ಪ್ರಪ್ರಥಮ ಬಾರಿಗೆ ಭಾರತದ ಇತಿಹಾಸದಲ್ಲೇ ಎರಡೂ ತಂಡಗಳು, ಮಹಿಳೆಯರ ಹಾಗೂ ಪುರುಷರ ಎರಡೂ ತಂಡಗಳು ಚಿನ್ನವನ್ನು ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದೆ. ಸೊ ಇದರಲ್ಲಿ ಯಾವ್ಯಾವುದು ಟಾಪ್ 5 ತಂಡಗಳು ಓಪನ್ ವಿಭಾಗ ಪುರುಷರದು ಅಂತ, ಪುರುಷರ ಮತ್ತು ಮಹಿಳಾ ಓಪನ್ ವಿಭಾಗದಲ್ಲಿ ಭಾರತ ಮೊದಲನೇ ಸ್ಥಾನ 21 ಅಂಕ, ಅಮೆರಿಕ 2ನೇ ಸ್ಥಾನ 17 ಅಂಕ, ಉಜ್ಬೇಕಿಸ್ತಾನ, ಚೀನಾ, ಸರ್ಬಿಯಾ 4 ಕೂಡ ಜಂಟಿ 2ನೇ ಸ್ಥಾನದಲ್ಲಿ ಇದೆ. ಮತ್ತು ಮಹಿಳಾ ವಿಭಾಗದಲ್ಲಿ ಭಾರತ 19 ಅಂಕಗಳಿಂದ ಮೊದಲನೇ ಸ್ಥಾನ, ಕಜಕಸ್ತಾನ 2ನೇ ಸ್ಥಾನ 18 ಅಂಕಗಳೊಂದಿಗೆ, ಮತ್ತು ಅಮೇರಿಕ, ಸ್ಪೇನ್ ಮತ್ತು ಆರ್ಮೇನಿಯಾ 3ನೇ ಸ್ಥಾನದಲ್ಲಿ 17 ಅಂಕಗಳೊಂದಿಗೆ ತಗೊಂಡಿರ್ತವೆ. ಸೊ ಯಾರ್ಯಾರು ಈ ಒಂದು ಇದರಲ್ಲಿ ಭಾಗವಹಿಸಿದ್ರು, ಯಾರ್ಯಾರು ಈ ಚಿನ್ನವನ್ನು ಗೆದ್ದರು ಅಂತಂದರೆ ಡಿ ಗುಕೇಶ್ ಮತ್ತು ಅರ್ಜುನ್ ಇರಿಗೇಶಿ. ಸೊ ಇವರು ಪುರುಷರ ವಿಭಾಗದಲ್ಲಿ ಗೆದ್ದಿರ್ತಾರೆ. ಮತ್ತು ಮಹಿಳೆಯರ ವಿಭಾಗದಲ್ಲಿ ಗೆದ್ದ ಭಾರತೀಯ ತಂಡದ ಸದಸ್ಯರು ಯಾರು ಅಂತ ಅಂದರೆ ತಾನಿಯಾ ಸಚ್ದೇವ್, ವಂತಿಕಾ ಅಗರ್ವಾಲ್, ಆರ್ ವೈಶಾಲಿ, ದಿವ್ಯಾ ದೇಶ್ಮುಖ್ ಮತ್ತು ದ್ರೋಣವಲ್ಲಿ ಹಾರಿಕಾ. ಸೊ ಇವರು ಗೆದ್ದಿರ್ತಾರೆ. ಸೊ ಇವರಿಗೆ ಚೆಸ್ ಲೆಜೆಂಡ್ ಅಂತಲೇ ಕರೆಸ್ಕೊಳ್ಳೋ ವಿಶ್ವನಾಥ್ ಆನಂದ್ ಕೂಡ ಅಭಿನಂದನೆ ಸಲ್ಲಿಸಿರ್ತಾರೆ. ಸೊ ಮುಂದಿನ ಸುದ್ದಿ ಬಂದು ಶ್ರೀಲಂಕಾದಲ್ಲಿ ಅಧ್ಯಕ್ಷೀಯ ಚುನಾವಣೆ ನಡೆಯುತ್ತೆ. ಸೊ ಇದರಲ್ಲಿ ಮಾರ್ಕ್ಸ್ವಾದಿ ದಿಸ್ಸಾನಾಯಕೆ ಇವರು ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ. ಸೊ ಇವರ ವಯಸ್ಸು 56. ಸೊ ಇವರು ಈ ಒಂದು ದ್ವೀಪ ರಾಷ್ಟ್ರ ಶ್ರೀಲಂಕಾಕ್ಕೆ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ. ಸೊ ಇವರು ಮೊದಲ ಸುತ್ತಿನಲ್ಲಿ 42% ಮತಗಳು ಮತ್ತು ಎರಡನೇ ಸುತ್ತಿನಲ್ಲಿ ಕೂಡ ಇವರೇ ವಿಜೇತರಾದರು. ಮರು ಆಯ್ಕೆ ಬಯಸಿದ್ದ ಹಾಲಿ ಅಧ್ಯಕ್ಷ, ಸೊ ಇವಾಗ ಯಾರು ಅಧ್ಯಕ್ಷ ಇದ್ದರು ಶ್ರೀಲಂಕಾದಲ್ಲಿ ಅಂತಂದರೆ ರನಿಲ್ ವಿಕ್ರಮಸಿಂಘೆ. ಇವರು ಹಾಲಿ ಅಧ್ಯಕ್ಷರಾಗಿದ್ದರು. ಇವರು ಅಚ್ಚರಿಯಾಗಿ ಕೇವಲ 17.22% ಮತಗಳನ್ನು ಪಡೆದು 3ನೇ ಸ್ಥಾನಕ್ಕೆ ಕುಸಿದಿರುತ್ತಾರೆ. ಸೊ ವಿರೋಧ ಪಕ್ಷವಾದ ಸಮಗಿ ಜನ ಬಲವೇಗ ಅಭ್ಯರ್ಥಿ ಸಜಿತ್ ಪ್ರೇಮದಾಸ್ ಅವರು 32% ಮತಗಳನ್ನು ಪಡೆದು 2ನೇ ಸ್ಥಾನ ಗಳಿಸಿರುತ್ತಾರೆ. ಸೊ ಇಲ್ಲಿ MCQಗಳಲ್ಲಿ ಏನಂತ ಕೇಳಬಹುದು ಅಂತಂದರೆ ಶ್ರೀಲಂಕಾದ ಹೊಸ ಅಧ್ಯಕ್ಷರನ್ನಾಗಿ ಯಾರನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತಂದರೆ ಮಾರ್ಕ್ಸ್ವಾದಿ ದಿಸ್ಸಾನಾಯಕೆ ಆಗಿರ್ತಾರೆ. ಮತ್ತು ಮುಂದಿನ ಸುದ್ದಿ ದಾಬಸ್ ಪೇಟೆ ಬಳಿ ಹೈಟೆಕ್ ನಗರ. ಸೊ ಇದು ಭಾರತ ದೇಶದಲ್ಲಿ ಪ್ರಪ್ರಥಮ ಹೈಟೆಕ್ ನಗರವಾಗಲಿದೆ. ಸೊ ಇದಕ್ಕೆ KHIR ಸಿಟಿ ಅಂತ ಇದಕ್ಕೆ ಹೆಸರಿಡಲಾಗಿದೆ. ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊದಲನೇ ಹಂತಕ್ಕೆ ಈ ತಿಂಗಳ 26ನೇ ತಾರೀಕಿಗೆ ಚಾಲನೆ ನೀಡಲಿದ್ದಾರೆ ಎಂದು
ಬೃಹತ್ ಕೈಗಾರಿಕಾ ಸಚಿವ MB ಪಾಟೀಲ್ ಮಾಹಿತಿ ತಿಳಿಸಿರ್ತಾರೆ. ಸೊ ಏನಿದು ಅಂತ ಅಂದರೆ KHIR ನೋಡಿ, KHIR. ಸೊ ಕೆ ಅಂತ ಅಂದರೆ ನಾಲೆಡ್ಜ್, ಅಂತ ಅಂದರೆ ನಾಲೆಡ್ಜ್, H ಅಂತ ಅಂದರೆ ಹೆಲ್ತ್, ಅಂದರೆ ಹೆಲ್ತ್, I ಅಂತ ಅಂದರೆ ಇನೋವೇಷನ್, R ಅಂತ ಅಂದರೆ ರಿಸರ್ಚ್. ಸೊ ಇದು KHIR ಸಿಟಿಯ ಒಂದು ಎಕ್ಸ್ಪ್ಯಾನ್ಷನ್ ಆಗಿದೆ. ಸೊ ಇದನ್ನು MCQನಲ್ಲಿ ಕೇಳ್ಬೋದು, KHIR. ಸೊ ಇದರಲ್ಲಿ ತುಂಬ MCQ ಕೇಳ್ಬೋದು, ಎಲ್ಲಿ ನಡೀತಾ ಇದೆ, ಸೊ ಏನಿದು ಉದ್ದೇಶ, ಯಾವ ಒಂದು ರಾಜ್ಯದ ಯಾವ ಭಾಗದಲ್ಲಿ ಈ KHIR ಸಿಟಿನ ನಿರ್ಮಿಸಲಾಗಿದೆ ಅಂತೆಲ್ಲ ಕೇಳ್ಬೋದು. ಸೊ KHIRಗೆ ಇನ್ನೊಂದು ಬಾರಿ ಹೇಳ್ತಾ ಇದ್ದೀನಿ, ಇದರ ಎಕ್ಸ್ಪ್ಯಾನ್ಷನ್ ಏನು ಅಂತಂದರೆ ನಾಲೆಡ್ಜ್, ಹೆಲ್ತ್, ಇನೋವೇಷನ್, ರಿಸರ್ಚ್ ಸಿಟಿ. ಓಕೆ, ಸೊ ಜಗತ್ತಿನ ಅಗ್ರಮಾನ್ಯ 500 ಶಿಕ್ಷಣ ಸಂಸ್ಥೆಗಳ ಸ್ಥಳೀಯ ಕ್ಯಾಂಪಸ್ ಸ್ಥಾಪನೆಯಾಗಲು ಹಾದಿ ಸುಗಮ ಮತ್ತು ವೈದ್ಯಕೀಯ ಹಾಗೂ ಪ್ರವಾಸೋದ್ಯಮ ಕ್ಷೇತ್ರದ ಅಭಿವೃದ್ಧಿಗೂ ವ್ಯಾಪಕ ಹೇರಳ ಅವಕಾಶ. ಉದ್ದೇಶಿತ KHIR ಸಿಟಿಯಲ್ಲಿ ಪ್ರಮುಖ ಕಂಪನಿಗಳ ಸಂಶೋಧನಾ ಮತ್ತು ಅಭಿವೃದ್ಧಿ ಕೇಂದ್ರಗಳ ಸ್ಥಾಪನೆ ನಿರೀಕ್ಷೆ. ಸೊ ಇದು ಕೀ ಪಾಯಿಂಟ್ಸ್ ಆಗಿದೆ ಈ ಒಂದು ಇದೆ ಹೈಟೆಕ್ ನಗರದ ಬೆಳವಣಿಗೆಯಲ್ಲಿ. ಸೊ ಏನಿದು ಅಂತ ಅಂದರೆ, ಸೊ ಇಲ್ಲಿ ಬೆಂಗಳೂರು ಏನಿದೆ, ಬೆಂಗಳೂರು ನಗರದಿಂದ ದಾಬಾಸ್ಪೇಟೆ, ಸೊ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ 50 ಕಿಲೋಮೀಟರ್ ಇರುವ ದಾಬಾಸ್ಪೇಟೆ ಮತ್ತು ದೊಡ್ಡಬಳ್ಳಾಪುರ ನಡುವೆ ಟೋಟಲ್ 2,000 ಎಕರೆ ಜಾಗದಲ್ಲಿ ಈ ಒಂದು ಹೈಟೆಕ್ ನಗರನ ನಿರ್ಮಾಣಿಸಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಮುಂದಾಗಿದೆ. ಸೊ ಇದನ್ನು ನೋಡಿ, ಇಲ್ಲಿ ನೋಡ್ಬೋದು ನೀವು, ಬೆಂಗಳೂರಿನಿಂದ 50 ಕಿಲೋಮೀಟ್ರು, ದಾಬಾಸ್ಪೇಟೆ ಮತ್ತು ದೊಡ್ಡಬಳ್ಳಾಪುರ ನಡುವೆ 2,000 ಎಕರೆ ಜಾಗದಲ್ಲಿ ಈ ಒಂದು KHIR ನಗರವನ್ನು ನಿರ್ಮಾಣಿಸಬೇಕು ಅಂತ ಕರ್ನಾಟಕ ಸರ್ಕಾರ ಯೋಜನೆ ಹಮ್ಮಿಕೊಂಡಿದೆ. ಸೊ ಏನಿದು ಅಂತ ಅಂದರೆ, ಎಲ್ಲ ವಿಷಯದಲ್ಲೂ ಈ ಒಂದು ನಗರ, ಹೈಟೆಕ್ ನಗರದಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳು ಈ ನಗರದಲ್ಲಿ ಅತಿ ಹೆಚ್ಚು ದೊರಕಬೇಕು ಅಂತ 1 ಲಕ್ಷ ಜನ ಈ ಯೋಜನೆಯಿಂದ ಉದ್ಯೋಗಗಳನ್ನು ಪಡ್ಕೋತಾರೆ. ಸೊ ಆರೋಗ್ಯ ಮತ್ತು ಕೈಗಾರಿಕಾ ಸಂಶೋಧನಾ ಕೇಂದ್ರಗಳು ಒಂದೆಡೆ ಇರಲಿರುವ ಜ್ಞಾನ, ಆರೋಗ್ಯ, ನಾವೀನ್ಯತಾ ಸಂಶೋಧನಾ ನಗರ. ಸೊ ಕನ್ನಡದಲ್ಲಿ ಹೇಳೋದಾದರೆ, ಇಂಗ್ಲೀಷಲ್ಲಾದರೆ ನಾಲೆಡ್ಜ್, ಹೆಲ್ತ್, ಇನೋವೇಷನ್, ರಿಸರ್ಚ್ ಸಿಟಿ. ಇದಕ್ಕೆ 2,000 ಎಕರೆನ ಮಂಜೂರು ಮಾಡಲಾಗಿದೆ. ಸೊ ಮೊದಲನೇ ಹಂತದಲ್ಲಿ 500 ಎಕರೆಗೆ ವಿಸ್ತೀರ್ಣದಲ್ಲಿ ಈ ಒಂದು ನಗರನ ನಿರ್ಮಾಣ ಮಾಡ್ತಾರೆ. ಸೊ ಈ ಒಂದು ಯೋಜನೆಗೆ ಒಟ್ಟು ವೆಚ್ಚ 40,000 ಕೋಟಿ. ಓಕೆನಾ. ಇದಕ್ಕೆ ಎಲ್ಲಿಂದ ಇದನ್ನು ಈ ನಗರನ ಯಾವುದರಿಂದ ಮಾದರಿಯಾಗಿ ತಗೊಂಡಿದ್ದಾರೆ ಅಂತಂದರೆ, ಸಿಂಗಾಪುರದ ಬಯೋಪೋಲಿಸ್ ರಿಸರ್ಚ್ ಟ್ರಯಾಂಗಲ್ ಪಾರ್ಕ್, ಸೈನ್ಸ್ ಪಾರ್ಕ್ ಮತ್ತು ಪ್ರೋಸ್ಟ್ರಾನ್ನ ಇನೋವೇಷನ್ ಕ್ಲಸ್ಟರ್ಗಳಿಂದ ಸ್ಫೂರ್ತಿ ಪಡೆದು KHIR ಸಿಟಿ ವಿನ್ಯಾಸ ಸ್ವರೂಪ ರೂಪಿಸಲಾಗಿದೆ. ಅಂದರೆ ಬ್ಲೂ ಪ್ರಿಂಟ್ನ ರೂಪಿಸಲಾಗಿದೆ. ಬೆಂಗಳೂರಿನ ಹೈಟೆಕ್ ಸಿಟಿ ಮತ್ತು ಎಲೆಕ್ಟ್ರಾನಿಕ್ ಸಿಟಿಯಿಂದನೂ ಸ್ಫೂರ್ತಿ ಪಡೆಯಲಾಗಿದೆ. ಸೊ ಇದನ್ನು 26ನೇ ತಾರೀಕು ಮುಖ್ಯಮಂತ್ರಿಗಳು ಚಾಲನೆ ನೀಡಲಿದ್ದಾರೆ. GST ದರ ಸ್ಥಳೀಕರಣ 25ಕ್ಕೆ ಸಚಿವರ ಸಭೆ ನಿಗದಿ. ಈ ಒಂದು ಸಭೆಯಲ್ಲಿ 6 ಸಚಿವರನ್ನು ಒಳಗೊಂಡ ಸಮಿತಿ ಇದೆ. ಸೊ ಅದ್ರ ಜೊತೆಗೆ ನಾನು ಹೇಳ್ದಂಗೆ ಎಲ್ಲ ರಾಜ್ಯದ ಆರ್ಥಿಕ ತಜ್ಞರು, ಅವರು ಸೂಚಿಸಿದ ಆರ್ಥಿಕ ತಜ್ಞರು ಈ ಒಂದು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಸೊ ಆಗಸ್ಟ್ನಲ್ಲೂ ಕೂಡ ಈ ಒಂದು ಸಭೆ ನಡೆದಿತ್ತು. ಸೊ ಅಲ್ಲಿ ಏನೇನು ಪ್ರಮುಖ ವಿಷಯ ಚರ್ಚೆ ಆಗಿತ್ತು ಅಂತಂದರೆ, 12 ಮತ್ತು 18% ಸ್ಲ್ಯಾಬ್ದು ಏನಿದೆ GST, ಸೊ ಇದನ್ನು ಎರಡನ್ನು ಮರ್ಜ್ ಮಾಡಬೇಕು. ಇವೆರಡರ ಮಧ್ಯೆ ಜಾಸ್ತಿ ವ್ಯತ್ಯಾಸ ಇಲ್ಲ. ಸೊ ಅದಕ್ಕೆ ಮರ್ಜ್ ಮಾಡಬೇಕು ಅಂತ
ಒಂದು ಪ್ರಸ್ತಾವನೆ ಅಲ್ಲಿ ಆಗಿತ್ತು, ಬಟ್ ಯಾವುದೇ ಪ್ರಸ್ತಾವನೆ ಇದುವರೆಗೂ ಸಲ್ಲಿಸಿರುವುದಿಲ್ಲ. ಸೊ ಏನಕ್ಕೆ ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ, ಸೊ 12% ಸ್ಲ್ಯಾಬ್ನಲ್ಲಿ ಏನಿದೆ GST 12% ಸ್ಲ್ಯಾಬ್ನಲ್ಲಿ ಕೇವಲ 15.3%ಗಿಂತ ಕಮ್ಮಿ ಒಂದು ವರಮಾನ ಅಂತಂದರೆ ಇನ್ಕಮ್ ಬರ್ತಾ ಇದೆ ಈ ಒಂದು ಸ್ಲ್ಯಾಬ್ನಲ್ಲಿ. ಸೊ ಇದನ್ನು ಇಟ್ಕೊಳ್ಳೋದು ಬೇಡ, ಇದನ್ನು ಮರ್ಜ್ ಮಾಡಿಬಿಡೋಣ 18% ಸ್ಲ್ಯಾಬ್ ಜೊತೆಗೆ ಅಂತ ಮಾತಾಡಿದ್ದಾರೆ. ಸೊ ಇದಕ್ಕೆ ಪಶ್ಚಿಮ ಬಂಗಾಳ ಮತ್ತು ಕರ್ನಾಟಕ ರಾಜ್ಯಗಳು ಏನು ಒಲವು ನೀಡಿರೋದಿಲ್ಲ. ಸೊ ಈ ಒಂದು ಸಭೆಯಲ್ಲೂ ಕೂಡ 25ಕ್ಕೆ ನಡೆಯುವ ಸಭೆಯಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗ್ಬೋದು ಎಂಬ ನಿರೀಕ್ಷೆ ಇದೆ. ಸೊ ಮುಂದಿನ ಸುದ್ದಿ ಬಂದು GDP 7% ಪ್ರಗತಿ. ಸೊ 2024 ಮತ್ತು 25ನೇ ಆರ್ಥಿಕ ವರ್ಷದಲ್ಲಿ ಭಾರತದ GDPಯು 7% ಪ್ರಗತಿ ಕಾಣಲಿದೆ ಎಂದು ಡೆಲಿಯಾಟ್ನ ದಕ್ಷಿಣ ಏಷ್ಯಾ CEO ರೋಮಲ್ ಶೆಟ್ಟಿ ತಿಳಿಸಿದ್ದಾರೆ. ಸೊ ಅವರೊಂದು ಈ ಒಂದು ಆರ್ಥಿಕ ತಜ್ಞ ಇದನ್ನು ಅಂದಾಜಿಸಿದ್ದಾರೆ. ಸೊ ದೇಶದಲ್ಲಿ ಚಿಲ್ಲರೆ ಹಣದಬ್ಬರವು ನಿಯಂತ್ರಣದಲ್ಲಿದೆ, ಗ್ರಾಮೀಣ ಪ್ರದೇಶದಲ್ಲಿ ಬೇಡಿಕೆ ಹೆಚ್ಚಿದೆ, ವಾಹನಗಳ ಮಾರಾಟದಲ್ಲೂ ಸುಧಾರಣೆ ಕಂಡುಬಂದಿದೆ ಎಂದು ಅವರು ಈ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ. ಸೊ ಜಾಗತಿಕ ಅಡೆತಡೆ ನಡುವೆಯೂ ಅಂತಂದರೆ ಏನೇನು ಜಾಗತಿಕವಾಗಿ ನಡೀತಾ ಇದೆ ಅದು ಭಾರತದ ಒಂದು ಆರ್ಥಿಕ ಬೆಳವಣಿಗೆಯಲ್ಲಿ ಸ್ವಲ್ಪ ಪರಿಣಾಮ ಬೀರಿದರೂ ಕೂಡ ಭಾರತದ ಸ್ಥಾನ ಉತ್ತಮವಾಗಿಯೇ ಇದೆ. ಆದರೆ ಮಧ್ಯಪ್ರಾಚ್ಯ ಮತ್ತು ಉಕ್ರೇನ್ ಬಿಕ್ಕಟ್ಟು ಸೇರಿ ಪಶ್ಚಿಮ ಯುರೋಪ್, ಉತ್ತರ ಅಮೆರಿಕ, ಆಸ್ಟ್ರೇಲಿಯಾದಲ್ಲಿನ ಮಂದಗತಿಯ ಆರ್ಥಿಕತೆಯ ಬೆಳವಣಿಗೆ GDP ಮೇಲೆ ಪರಿಣಾಮ ಬೀರಲಿದೆ. ಸೊ ಈ ಒಂದು ಫ್ಯಾಕ್ಟರ್ಸ್ ಏನಿದೆ ಇದು ನಮ್ಮ ಭಾರತದ ಒಂದು GDP ಮೇಲೆ ಇನ್ಫ್ಲೂಯೆನ್ಸ್ ಆಗಲಿದೆ ಅಂತ ಅವರು ಹೇಳಿದ್ದಾರೆ. ಸೊ 2025-26ನೇ ಸಾಲಿನಲ್ಲಿ ಈ ವರ್ಷದ ಸಾಲಿಗಿಂತ ಸ್ವಲ್ಪ ಕಡಿಮೆಯಾಗಿ 6.7% ಆಗ್ಬೋದು ಅಂತ ಅವರು ಅಂದಾಜಿಸಿದ್ದಾರೆ. ಅದೇ 2023-24ನೇ ಸಾಲಿನಲ್ಲಿ ಭಾರತದ GDP ಎಷ್ಟಾಗಿತ್ತು ಅಂತಂದರೆ 8.2%. ಓಕೆನಾ, ಇದನ್ನು MCQ ಕೇಳ್ಬೋದು ನೋಡಿ. 2023-24 ಸಾಲಿನಲ್ಲಿ ಎಷ್ಟು GDP ದಾಖಲಾಗಿತ್ತು ಅಂದರೆ 8.2%. ಸೊ ಸದ್ಯ ಭಾರತ ಜಾಗತಿಕ ಮಟ್ಟದಲ್ಲಿ 5ನೇ ಅತಿ ದೊಡ್ಡ ಆರ್ಥಿಕತೆ ಆಗಿದೆ. ಇದನ್ನು ಕೂಡ MCQನಲ್ಲಿ ಕೇಳ್ಬೋದು. ಭಾರತದ ಸ್ಥಾನ ಎಷ್ಟು ಆರ್ಥಿಕತೆಯಲ್ಲಿ ಅಂದರೆ 5. ಸೊ 2030 3ನೇ ಅತಿ ದೊಡ್ಡ ಆರ್ಥಿಕತೆ ಆಗಲಿದೆ ಭಾರತ ಅಂತ ಅವರು ಕೂಡ ತಿಳಿಸಿದ್ದಾರೆ. ಸೊ ಇದರಲ್ಲಿ ನೀವು ಯಾವುದನ್ನು ಗಮನಿಸಬೇಕು ಅಂದರೆ ಭಾರತದ ಸ್ಥಾನ ಜಾಗತಿಕ ಮಟ್ಟದಲ್ಲಿ ಆರ್ಥಿಕತೆ ಎಷ್ಟನೇ ಆರ್ಥಿಕತೆಯಾಗಿದೆ ಅಂದರೆ 5, ಮತ್ತು 2023-24ನೇ ಸಾಲಿನಲ್ಲಿ ಎಷ್ಟು GDP ದಾಖಲಾಗಿತ್ತು ಅಂದರೆ 8.2%. ಸೊ ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್. ಸೊ ನಾವು ಈ ವಿಷಯಗಳ ಬಗ್ಗೆ ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಲರ್ನಿಂಗ್ ಸ್ಪಾಟ್ _IG, ಸೊ ಇದರಲ್ಲಿ ನಾವು ರೀಲ್ಸ್ ಮತ್ತು ಶಾರ್ಟ್ ವಿಡಿಯೋಸ್ನ ಹಾಕಿರ್ತೀವಿ. ಯಾವ ಫಾರ್ಮೆಟಲ್ಲಿರುತ್ತೆ ಅಂದರೆ ಡೈಲಿ ಡೈಲಿ ಕರೆಂಟ್ ಅಫೇರ್ಸ್ ವಿಲ್ ಬಿ ಇನ್ MCQ ಫಾರ್ಮೆಟ್. ಸೊ ಇದನ್ನು ಕೂಡ ನೀವು ನೋಡಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಲರ್ನಿಂಗ್ ಸ್ಪಾಟನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು.